ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚುಕು ಚೇತನ್. ಇದೀಗ ನೀವು ಕೇಳಲಿದ್ದೀರಿ ಹಬ್ಬ ಬಂತು ಹಬ್ಬ ಹರಟೆ ಕಾರ್ಯಕ್ರಮ. ಈ ಹರಟೆ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ಹಬ್ಬಗಳ ಕುರಿತು ಬಾಜು ಮನೆ ಕಾಕ ಆಗಿ ಡಾಕ್ಟರ್ ಶ್ರೀರಂಗ ಜೋಶಿ, ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಚೇತನ್, ಗೀತಕ್ಕನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ RJ ಮೀರಾ ಅವರು ಹರಟಿ ಹೊಡೆದಾರ. ಬನ್ನಿ ಹಂಗಾದ್ರ ಹಬ್ಬಗಳ ಕುರಿತು ಅವ್ರು ಏನೆಲ್ಲ ಮಾತಾಡ್ಯಾರ ಅಂತ ಕೇಳ್ಕೊಂಡ್ ಬರ್ನು. ಏ ಕಿಟ್ಟಪ್ಪ ಬಾಗಲ ತೆಗಿಯೋ. ಬರ್ರಿ ಕಾಕ ಬರ್ರಿ. ನೋಡಪ್ಪ ಮಳ್ಯಾಗ ಬಂದಿನ್ ನೋಡು ಕಿಟ್ಟಪ್ಪ. ಬರ್ರಿ ತಲಿ ಒರ್ಸ್ಕೊರಿ ಫಸ್ಟ್. ನಿಮ್ ಬಾಜು ಮನಿ ಕಾಕ ಸುಮ್ ಕೊಡವಲ್ಲ. ಹೌದ್ರಿ, ನಂದೇನು ಅಷ್ಟು ಬೇಜವಾಬ್ದಾರಿನೇ ಅನ್ಬೋದು ನೋಡು. ನನ್ನ ದೇಹದ ಕಾಳಜಿನೇ ಇಲ್ಲ ನೋಡು. ಹೌದು, ಒಟ್ಟು ಕಿಟ್ಟಪ್ಪನ ಭೇಟಿ ಆಗ್ಬೇಕು, ಗೀತಕ್ಕನ ಭೇಟಿ ಆಗ್ಬೇಕು. ಹೋಗೇ ಬಿಡುದು ಮನಸ್ನಾಗ. ಬರ್ರಿ ನಮ್ಗ ಅದ ಖುಷಿ ಇರ್ಲ. ಅದ ಗೀತಕ್ಕ ಇಲ್ಲಲ್ಲ ಮನ್ಯಾಗ. ಅದ ಈಗ ಹಬ್ಬದ ತಯಾರಿ ರೀ. ಈಗೆಲ್ಲ ಹಬ್ಬಗಳು ಭಾಳ ಹಬ್ಬ ಬಂತು. ಹೌದಲ್ಲ, ನೀ ಹಬ್ಬ ಬಂದ್ಕೊಳ್ಳೆ ಹಬ್ಬ ಬಂತು ಹಬ್ಬ ಅಂತ ಹೇಳ್ತೀವಲ್ಲ, ಅಗ್ದಿ ಶುರು ನಮ್ದು ಏನಾಗದ ಅರಳೆಲೆ ಬಸವ ಮಣ್ಣೆತ್ ನಮಾಸಿ. ಅದಕ್ಕ ಭಾರತನ ಹಬ್ಬಗಳ ನಾಡು ಅಂತ ಕರೀತಾರ್ರಿ. ನಮ್ಮ ದೇಶದೊಳಗ ವಿವಿಧ ಧರ್ಮ, ಜಾತಿ ಮತ್ತು ಸಂಸ್ಕೃತಿ ಜನರು ವಾಸಿಸ್ತಿದ್ರು ಪ್ರತಿಯೊಬ್ರು ತಮ್ಮ ಸಂಪ್ರದಾಯದಂಗ ಹಬ್ಬವನ್ನು ಆಚರಿಸ್ತಾರ. ಹಬ್ಬಗಳು ನಮ್ಮ ಬದುಕಿಗೆ ಸಂತೋಷ, ಉತ್ಸಾಹ ಮತ್ತು ಹೊಸ ಚೈತನ್ಯವನ್ನು ನೀಡ್ತಾವ. ಕುಟುಂಬದವರು, ಬಂಧು ಬಳಗದವರು, ಸ್ನೇಹಿತರು ಎಲ್ಲರೂ ಸೇರಿ ಸಂಭ್ರಮಿಸೋದೇ ಹಬ್ಬ. ಅದ ಒಂದು ಚಂದ. ಬಂದ್ ನೋಡ್ರಿ, ಇನ್ನೂ ಬಂದ್ ನೋಡ್ರಿ. ಹೌದು, ಕಾಕಾರ್ ಬಂದಾರಲ್ರಿ, ಬರ್ರಿ ಕಾಕ. ಬಾಳ ದಿವಸ ಆಯ್ತು ನಿಮ್ಮನ್ನ ನೋಡಿ. ಭೇಟಿ ಅಪ್ರೂವ್ ಬಿಡವ. ಹೌದಲ್ಲ, ಏನ್ ಮಾಡುದ್ರಿ ಕಾಕ, ಈ ಹಬ್ಬಗಳು ಬಂದು ಅಂತಂದ್ರ ರೀ ಮನ್ಯಾಗ ಕುಂಡ್ರಾಕ್ ಆಗಂಗಿಲ್ರಿ. ಎಲ್ಲ ಸಾಮಾನು ಮಳ್ಯಾಗ ನೀನು ಹೊರಬಿದ್ದಿಲ್ಲ ನನ್ನಂಗೆ. ಮತ್ ಏನ್ರಿ ಕಾಕ ಬಿಡಾಕು ಬರಂಗಿಲ್ರಿ, ಹಬ್ಬಗಳು ಅಂದ್ ಇರ್ತಾವಲ್ರಿ. ಹೌದು, ಈಗ ನೋಡು, ಈಗ ಮಣ್ಣೆತ್ ನಮಾಸಿ ಅಂತ ಹೇಳ್ತೀವಿ ಶುರು ನಾವು. ಏಳೂತ ನಾನೆದ್ದು ಯಾರನ್ನ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ, ಎದ್ದೊಂದು ಗಳಿಗೆ ನೆನೆದೇನ. ಮಣ್ಣೆತ್ ನಮಾಸಿ ಅಂದ್ರೆ ಮಣ್ಣಿಂದೇ ಎತ್ತು ಮಾಡ್ತಾರಲ್ಲ, ಮಣ್ಣಿನ ಪೂಜೆಗಳು ಚಾಲು ಆಗ್ಬಿಡ್ತಾವ ನೋಡಿ. ಮತ್ತು ಈಗ ಮಣ್ಣೆತ್ ನಮಾಸಿ ಒಳಗೆ ಮುಂದೆ ಬರೋದು ನಮಗಿನ್ನು ಕಾರ್ ಹುಣ್ಣಿ ಬರ್ತದಲ್ಲ, ಅದು ಮಣ್ಣಿಂದ ಮಾಡ್ತಾರೆ. ಸ್ವಲ್ಪ ಬಣ್ಣ ಹಚ್ಚಿರ್ತಾರೆ. ಕಾರ್ ಹುಣ್ಣಿಮೆ ಹಬ್ಬಗಳನ್ನ ಕರ್ಕೊಂಡು ಬಂತು ಅಂತ ಹೇಳ್ತಾರೆ. ಕಾರ್ ಹುಣ್ಣಿಮೆ ಆಮೇಲೆ ಮುಂದೆ ಮಣ್ಣೆತ್ ನಮಾಸಿ, ಆಮೇಲೆ ನೋಡಪ್ಪ ಆ ಮಣ್ಣಿಗೆ ಆಷಾಢ ಅಂತ ಹೇಳ್ತೀವಿ ನಾವು. ಈ ಆಷಾಢದೊಳಗ ಗುಳ್ಳವನ್ ಹಾವಳಿ ಭಾಳ ನೋಡ್. ಹೇಳವಾ, ನಾವ್ ಸಣ್ಣವ್ರ ಇದ್ದಕ್ರ ನಮಗ್ ಇದೊಂಥರ ಫೇವ್ರೇಟ್ ಹಬ್ಬ ಇದ್ದಂಗ ನೋಡ್ರಿ ಕಾಕ. ಗುಳ್ಳವನ ಹಬ್ಬ. ನಾವು ಆಜು ಬಾಜುನ್ ಮನೆಯೊಳಗ ನಮ್ದೆಲ್ಲ ಹೊಲ್ದಾಗ ಮನಿಗೊಳ್ರಿ ಅವಾಗ. ಹೌದು, ಆಮೇಲೆ ಹೊಲ್ದಾಗಿನ ಮನಿ ಅಂತಂದ್ ಕೂಳೆ ಆಜು ಬಾಜು ಮನಿಗೊಳದಾಗಿನ್ನು ನಮ್ ದೊಡ್ಡವ್ವ ಇವ್ರೆಲ್ಲಾರು ಮಕ್ಳು ಬರ್ತಿದ್ರಿ. ಎಲ್ಲಾರು ಹೊಲಕ್ ಹೋಗಿ ಅಲ್ಲಿ ನಾವು ಫರಾಳದೆಲ್ಲ ತಗೊಂಡ್ ಹೊಲಕ್ ಹೋಗ್ತಿದ್ದೇವ್ರಿ ಕಾಕ. ಹೊಲಕ್ ಹೋಗಿ ಅಲ್ಲೆಲ್ಲಾ ಮಣ್ಣಿನ ಪೂಜಾದೆಲ್ಲ ಮಾಡಿ ಹಾಡಾಡ್ಕೊಂತ ಮಣ್ಣದೆಲ್ಲ ತಂದು ಮನ್ಯಾಗ ಗುಳ್ಳವನೆಲ್ಲಾ ಮಾಡ್ತಿದ್ದೇವ್ರಿ. ಆ ಗುಳ್ಳವನ್ ಸಿಂಗಾರ ಅಂತಂದ್ರ ಮನ್ಯಾಗ ಒಂಥರ ಮ್ಯೂಸಿಯಂ ಐತೇನೋ ಅನ್ಬೇಕು ನೋಡ್ರಿ ಕಕ್ಕ. ಕುಸ್ಬಿ ಬಣ್ಣ ಹಚ್ಚಿ, ಕುಸಿಬಿ ಹಚ್ಚೋದ್ರಿ, ಕಣ್ಣಿಗೆ ಗುಲ್ಗಂಜಿ ಗುಲ್ಗಂಜಿ, ಆಮೇಲೆ ಆ ಔಷಧ ಬಾಟಿಲಿ ಏನ್ ಮುಚ್ಚಳ ಇರ್ತಾವ ಅದ್ರ ದೀಪ ಮಾಡ್ತಿದ್ದೇವಿ, ಕ್ವಾಣ ಮಾಡೋದು, ಇವೆಲ್ಲ ಬಹಳ ಮಜಾ ಅನಿಸ್ತಿತ್ರಿ. ನೋಡು, ಕ್ವಾಣನು ಯಾಕೆ ಮಾಡ್ತಾರಂದ್ರೆ ದುಷ್ಟ ಶಕ್ತಿ ನಾಶ. ಮನಿಯೊಳಗೆ ಅಣ್ಣ ತಮ್ಮಂದ್ರ ಕಡೆಯಿಂದ ಕ್ವಾಣ ಕಡಿಸ್ತಾರ. ಅದನ್ನಿದ್ರ ದುಷ್ಟ ಶಕ್ತಿ ನಾಶ ಅಂತ ನಾವು ಅದು ಪ್ರತೀಕ ಅದು. ಹೌದಲ್ಲ, ಈ ಗುಳ್ಳವನ ಹಬ್ಬ ಹಳ್ಳಿ ಒಳಗೆ ಬಹಳ ಚಂದ, ಪಟ್ಟಣದೊಳಗೆ ಪೂರ ಇಲ್ಲಂತ ಹೇಳ್ಬೇಕು. ಗುಳ್ಳವಕ ನಮ್ಮವ್ವ ಏನ್ ಹೇಳ್ತಿದ್ಲು, ಗೋಲವ್ವ ಅನ್ರಿ ಅಂತಿದ್ಲು. ಅಂದ್ರ ಗುಳ್ಳವ ಆಡು ಭಾಷೆ ಒಳಗೆ ಬಂದದ. ಅದು ಆಕ್ಚುಲಿ ಗೋಲವ್ ಅಂದ್ರೆ ಪೃಥ್ವಿ ಪೂಜೆ. ಇನ್ನು ಮಳಿ ಆಗ್ತದ, ಮಣ್ಣೆತ್ ನಮಾಸೆ ಆತು, ಕಾರ್ ಹುಣ್ಣಿಮೆ ಆತು, ಎತ್ತ ತಯಾರಾಗ್ತಾವು, ಹರಗಲಿಕ್ಕೆ ಬಿತ್ತಲಿಕ್ಕೆ ಪೃಥ್ವಿ ಪೂಜೆ ಆಗ್ಬೇಕಲ್ಲ ಇದ್ರೆ. ಹೌದ್ ನೋಡ್ರಿ ಕಕ್ಕ. ಅದಲ್ಲ, ನಾವೆಲ್ಲ ಸುಮ್ಮ ಆಟಿಗೆ ಸಾಮಾನು ಆಟ ಅಂತ ಹಿಂಗ್ ತಿಳ್ಕೊತೇವ್ರಿ ಮೊದಲು. ಇಲ್ಲ, ಗೋಲವ್ ಅಂದ್ರ ಪೃಥ್ವಿ ಪೂಜಾ ಮಾಡುದು. 4 ಮಂಗಳವಾರ ಬರ್ತಾವು, 5 ಮಂಗಳವಾರ ಬರ್ತಾವು. ಬುಧವಾರ ಅಂತೂ ಗುಳ್ಳವನ ಊಟ ಅಂತೂ ಭಾರಿ ಇರ್ತದ. ಹೇಳಿಲ್ಲ ಗುಳ್ಳವನ ಊಟ ಏನೇನಂತ ಅಡಿಗೆ. ಅವಾಗ ನಮ್ಗೆ ಏನ್ ಅನಿಸ್ತಿತ್ತಂದ್ರ ರೀ, ಮಾರನೇ ದಿವಸ ಹೊಲಕ್ ಹೋಗಿ ಎಲ್ಲಾರು ಕುಂತ ಊಟ ಮಾಡುದ ಒಂದ್ ಮಜಾರಿ ಕಾಕ. ಅದು ಬೇರೆ ಒಬ್ಬೊಬ್ರು ಮನ್ಯಾಗಿಂದ ಒಂದೊಂದ್ ತರ ವೆರೈಟಿ ಮಾಡ್ಕೊಂಡ್ ಬರ್ತಿದ್ರಿ. ಬಂದು ಹೊಲದಾಗ ಅವನ್ನೆಲ್ಲ ಚರ್ಗ ಚೆಲ್ಲುವಂಗ್ ಮಾಡಿ ಪೂಜಾ ಮಾಡಿ ಆಮೇಲೆ ಎಲ್ಲಾರು ಊಟ ಮಾಡಿ ಗುಳ್ಳವ್ ಅಂತೇಳಿ ಹಾಡಾಡ್ಕೊಂಡ್ ಬರ್ತಿದ್ದೇವ್ರಿ ಕಾಕ. ಅಂದ್ರೆ ಗುಳ್ಳವೊಂದು
ಅದು ಬುಧವಾರ ಆಮೇಲೆ ತೋಟಕ್ಕೆ ಹೋಗೋದು ಅದನ್ನಿದ್ರೆ ಹೌದ್ರಿ ಕಾಕ. ಗುಳ್ಳವನ ಊಟ ಅಂತ ಹೆಸರು ಅದಕ್ಕೆ ಇದ್ರೆ ಹ್ಮ್ ಮುಂದೆ ಬಂತು ನೋಡಪ್ಪ ಇದು ದೊಡ್ಡ ಹಬ್ಬ ಶ್ರಾವಣ ಮಾಸ. ಹ್ಮ್ ಶ್ರಾವಣ ಮಾಸ ಅಂದ್ರೆ ಏನಂದ್ರೆ ಶ್ರವಣ ಮಾಸ. ಹೌದ್ರಿ. ನಾವು ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕಂತದ್ದು. ಕೇಳ್ಬೇಕು. ಭಕ್ತಿ ಭಾಳ ಶ್ರಾವಣ ಮಾಸದೊಳಗೆ. ಪ್ರತಿ ನಮ್ದು ಭಾರತದೊಳಗೆ ಇಡೀ ಭಾರತ ಹಳ್ಳಿ 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 ಶ್ರಾವಣ ಮಾಸದೊಳಗೆ ಏನದ ಸ್ವಲ್ಪ ಭಕ್ತಿ ಜಾಸ್ತಿ. ಹೌದೌದ್ರಿ. ಹೇಳ ಗೀತಕ್ಕ. ಇದ್ ಹೆಂಗಂದ್ರಿ ಕಾಕ, ಈಗ ಮಳಿ ಅಂತ ಇರ್ತೈತ್ರಿ ಕಾಕ ಮೊದಲಿಗೆ. ಈ ಶ್ರಾವಣದಾಗ ನೋಡ್ರಿ ಎಲ್ಲಾ ಕಡೆ ಮಳಿ ಇರ್ತೈತ್ರಿ. ಹೌದು. ಅಂತ ಟೈಮ್ದಾಗ ಮಂದಿಗೆ ಮೊದಲಿನ ಕಾಲದಾಗ ಎಲ್ರಿ ಟಿವಿ ಪೇಪರ್ ಇವೆಲ್ಲ ಇರ್ತಿರ್ಲಿಲ್ಲ. ಇರ್ತಿದ್ದಲ್ಲ. ಅವಾಗ ಏನ್ ಮಾಡ್ತಿದ್ರಂದ್ರ ಮಂದಿಗ್ ಬ್ಯಾಸರ ಆಗ್ಬಾರ್ದು ಮಳೆಗಾಲದಾಗ ಅಂತಂದು ಒಂದೊಂದ್ ಗುಡಿ ಒಳಗ ಮನಿ ಒಳಗ ಹಿಂಗ ಇವೇನ್ ನಾವ್ ಹೇಳ್ತೇವಲ್ ಕಾಕ ಜಾನಪದ ಇವ್ರು ನಮ್ದು ಭಜನಿ ಭಜನಿ ಇಲ್ಲ ಅಂತ ಪುರಾಣ ಇವನ್ನೆಲ್ಲ ಇಟ್ಟು ಹರಿಕಥೆಗಳನ್ನೆಲ್ಲ ಶ್ರಾವಣ ಮಾಸದೊಳಗೆ ಭಾಳ ಚಂದ. ಹೌದೌದ್ರಿ. ಕೈಯಾಗ 2 ಉದಿನ ಕಡ್ಡಿ ಹಿಡ್ಕೊಳ್ದು ಮಠಕ್ಕೆ ಹೋಗೋದು. ಮಠಕ್ ಹೋಗೋದು. ಅದ್ರಾಗ ನಾಳೆಗೆ ಇಬತ್ತಿ ಪಟ್ಟ ಹೊಡ್ಕೊಂಡ್ ರೆಡಿಯಾಗಿ ಹೋಗುದು. ಬತ್ತಿ ಹಚ್ಕೊಂಡು ಹೋಗೋದು. ಅಲ್ಲ ಅದು ಒಂದು ರತಿನ ಚಂದೇ ಇಲ್ಲ. ಶ್ರವಣ ಮಾಸ ಅಂದ್ರೆ ನಮಗೆ ಜ್ಞಾನ ಬರ್ತದೆ. ಧರ್ಮ ಅಂದ್ರೆ ಏನು ನಮಗೆ ಗೊತ್ತಾಗ್ತದೆ. ಗೊತ್ತಾಗ್ತದ್ರ. ಭಕ್ತಿ ಮತ್ತು ನಮ್ಗೇನಾಗ್ತದೆ, ಭಕ್ತಿ ಬಂದಿದ್ದು ಜ್ಞಾನ ಬರ್ತದೆ, ಜ್ಞಾನ ಬಂದಿಂದ ವೈರಾಗ್ಯ ಬರ್ತದೆ. ವೈರಾಗ್ಯನ ತೃಪ್ತಿ ಜೀವನ ಸ್ಟಾರ್ಟ್ ಆಗ್ತದೆ. ಇದನ್ನೇನು ಮಾಡೋದು ಅದೇ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಹೇಳ್ತೀವಿ ನಾವಿದ್ರೆ. ನಿಮ್ದು ಇದಾದ ಕೂಡಲೇ ನೋಡಪ್ಪ ಎಲ್ಲರಿಗೂ ಪ್ರೀತಿ ಹಬ್ಬ ಅಂತಂದ್ರೆ ಗಣೇಶನ ಹಬ್ಬ. ಸಣ್ಣ ಹುಡುಗರಿಗಂತೂ ಭಾಳ ಚಂದ. ಮಾತು ಗಣಪನ ಹೆಂಗ್ ಗುರುತು ಹಿಡಿತಾವೋ, ಸೊಂಡಿ ನೋಡಿ ಗುರುತು ಹಿಡಿತಾವೋ. ಅವಂದ ಆಕಾರನ ಒಂದು ವಿಚಿತ್ರ ರೀ. ಡೊಳ್ಳು ಹೊಟ್ಟಿ ಗಣಪತಿ ಎಲ್ಲರಿಗೂ ಸೇರ್ತದ. ಹೌದು. ಸೊಂಡಿ, ದೊಡ್ಡ ಕಿವಿ, ಅವೆಲ್ಲ ನೋಡಿದಾಗ ಸಣ್ಣ ಕಣ್ಣು ಅವೆಲ್ಲ ನೋಡಿದಾಗ ಮಕ್ಕಳಿಗೆ ಒಂಥರ ಆಕರ್ಷಣೆ ಆಗ್ತದ್ರಿ. ಅದ್ರ ಜೊತೆಗೆ ಬರೇ ಮನಿಗಳಲ್ಲಿ ಅಷ್ಟೇ ಅಲ್ದೇನೆ ಇದು ಮನಿ ಕಚೇರಿಗಳೊಳಗ ಶಾಲೆಗಳೊಳಗ ಎಲ್ಲ ಸಾರ್ವಜನಿಕವಾಗಿ ಹಿಂಗ್ ಕೂಡಿಸ್ತಾರ. ಆ ಗಣಪನ ತಮಗೆ ಹೆಂಗ್ ಬೇಕಂಗ್ ಬಳಸ್ಕೋತಾರ. ಕೈಯಾಗ ಮೊಬೈಲ್ ಕೊಡ್ತಾರ, ತಲೆ ಮೇಲೆ ಹೆಲ್ಮೆಟ್ ಹಾಕ್ತಾರ. ಹೇಳಲಾಗಿತ್ತಕ್ಕ ಅವನು ನೋಡೋದ ಒಂಥರ ಚಂದ್ರಿ ಕಾಕ. ಈಗ ನೋಡ್ರಿ ಮೊದಲು ಹೆಂಗಿರ್ತಿತ್ತು, ಪೂಜಾ ಮನಸ್ನಾಗಿಂತ್ರ ಭಕ್ತಿ ಭಾವದಿಂದ ಮಾಡ್ತಿದ್ದೇವ್ರಿ. ಈಗ ಅದನ್ನ ಶೋ ಮಾಡುದನ್ನ ದೊಡ್ಡದಾಗಿ ಮನ್ಯಾಗ ಅವನ್ನ ಸಿಂಗಾರ ಮಾಡೋದ ತಿಂಗಳಾನ್ ಗಟ್ಟೆ ನಡೀತಾವ ನೋಡ್ರಿ. ಅವಕ್ ಮಂಟಪ ಕಟ್ ಅನ್ನೋದು, ಅವಕ್ ಬೇರೆ ಬೇರೆ ತರದ ಹೂವು ಅವನ್ನೆಲ್ಲ ಜೋಡ್ಸೋದು, ಇದೆಲ್ಲ ಒಂಥರ ಚಂದ. ಕೆಲವರಂತೂ ಮಣ್ಣಿನ ಗಣಪನೆ ಮಾಡ್ತಿದ್ರು. ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಂತು. ಆಮೇಲೆ ಮಣ್ಣಿನ ಗಣಪತಿ ಮಾಡೋದು ಒಳ್ಳೇದು. ಈಗ ತಿರುಗಿ ಮತ್ತೆ ಅಲ್ಲೇ ಬಂದದ್ರಿ. ಮತ್ತೆ ಮಣ್ಣಿನ ಗಣಪತಿನೇ ಮಾಡ್ಬೇಕು ಆಕ್ಚುಲಿ ಇದ್ರೆ. ಯಾಕಂದ್ರೆ ಗಣಪ ಏನಾಗ್ಬಿಟ್ಟಾನೀಗ ಒಂದು ಸಂದೇಶನೂ ಕೊಡ್ತಾನೆ ಈ ರೀತಿ ಮಾಡಿದ್ರೆ. ಹೆಲ್ಮೆಟ್ ಅಂದ್ರೆ ನೀವು ಹಾಕೊಡ್ರಿ. ಕರೋನಾ ಬಂದಿತ್ತಲ್ರಿ, ಕರೋನಾ ಗಣಪತಿ. ಆಮೇಲೆ ಗಾಗಲ್ ಹಾಕಿರ್ತಾರ. ಹಾದ್ಯಾಗ ಕಸ ಧೂಳ ಬೀಳಬಾರ್ದು, ಗಾಗಲ್ ಹಾಕೊಡ್ರಿ. ಆಮೇಲೆ ಪೌರ ಕಾರ್ಮಿಕ ಆಗ್ತಾನ, ಪೊಲೀಸ್ ಆಗ್ತಾನ. ಅವ್ನ ಕೈ ಮೊಬೈಲ್ ಕೊಡ್ರಿ, ಸದ್ಬಳಕೆ ಮಾಡ್ರಿ ಅಂತ ಕೊಡ್ತಾನವ. ಎಲ್ಲಾರು ಹಿಂಗ್ ನೋಡ್ರಿ ಅಂತ ಅಲ್ಲದು. ಮತ್ತೆ ಈ ಟೈಮ್ದಾಗಂತೂ ಮೋದಕ, ಕಡಬ, ಉಂಡಿ ಏನ್ ಕೇಳ್ತೀನಿ ನಿಜ ಗಣಪತಿದ ಇದ್ರೆ. ಆಮೇಲೆ ಫಸ್ಟ್ ಅಂದ್ರ ಇವೆಲ್ಲ ಕಡಬ ನೋಡು. ಮೇನ್ ಅಂದ್ರೆ ಕಡಬ. ಅವನ್ ಅದೇ ಮೇಜರ್ ಕಡಬ ಮೋದಕ. ಆಮೇಲೆ ಈ ಗಣಪತಿ ಹಬ್ಬದೊಳಗೆ ಈ ಪಟಾಕ್ಷಿದ ಡಬ್ ಡುಬ್ ಅಂತ ಹೇಳಲ್ಲ. ಹೌದೌದು ಕಾಕ. ನಮ್ಮ ಮನ್ಯಾಗಂತೂ ನಾ ಅದನ್ನ ವಾರ್ನ ಮಾಡ್ಬಿಟ್ಟೇನ್ರಿ ನನ್ ಮಕ್ಳಿಗೆ. ಒಟ್ಟ ಪಟಾಕ್ಷಿ ಹಾರಿಸ್ಬೇಡ ಅಂತ ಹೇಳ್ಬಿಟ್ಟೆ. ಪೊಲ್ಯೂಷನ್ ಇದು ಆಗ್ತದಲ್ಲ, ಬಾಳ ಹೊಲಸಾಟ ಬಿಡ್ರಿ ಕಾಕ. ವಿಷಪೂರಿತಲ್ಲ ಅದು. ಆಮೇಲೆ ನಾವು ಏನಾರೇ ಮಾಡ್ಕೋತೀವಿ, ಕಣ್ಣು ಕಳ್ಕೊಂಡವ್ರು ಇದ್ದಾರಲ್ಲ, ಹಾರ್ಸೆಲ್ಲ ಇದ್ರೆ. ಬರೀ ಅದಷ್ಟೇ ಅಲ್ರಿ, ಈಗ ವಾಯು ಮಾಲಿನ್ಯ ಆಗ್ತದ, ಪೊಲ್ಯೂಷನ್, ಶಬ್ದ ಮಾಲಿನ್ಯ ಆಗ್ತದ. ಅದ್ರ ಜೊತೆಗೆ ಎಲ್ಲಾ ಕಡೆ ಕಸ ಬೀಳ್ತದ್ರಿ ಅದು ಪಟಾಕ್ಷಿ ಹಾರಿಸಿ. ಆ ಗಣಪತಿ ಹಬ್ಬದಾಗ ಬಾರ್ಬಿ ಹಚ್ಚಬಾರ್ದು, ದೇಹಕ್ಕೆ ಇಫೆಕ್ಟ್ ಆಗ್ತದ. ಹೌದೌದು. ಆ ಢಗ್ ಢಗ್ ಎದಿಗ್ ಬಡ್ದಂಗ ಆಕೈತ್ ನೋಡ್ರಿ ಕಾಕ. ಎದಿಗ್ ಬಡ್ದಂಗ ಆಗ್ತಿಲ್ಲ. ಅಲ್ಲ ಹಾರ್ಟ್ ಅಟ್ಯಾಕ್ ಅದ ಮೂಲ ಅದ ಅದು ಬರೀ ಮತ್ತ ನಮ್ದು ಮೂಲ ಸಂಸ್ಕೃತಿ ಹಾಳು ಮಾಡ್ತದೆ. ಆ ಒಂದೇ ಮಾತ್ರ ಎಷ್ಟು ಚಂದ ಹಾಡೋದೇ ಇಲ್ಲ. ಅದು ಹೆಂಗ್ ಓದಿರ್ತಾರ ಅದ್ರಲ್ಲಿ ಒಂದೇ ಮಾತ್ರ ವೆಸ್ಟರ್ನ್ ಮ್ಯೂಸಿಕ್ ಹಾಕಿ. ಮತ್ತೆ ನೀವ್ ಹೇಳಿದಂಗ ಮೊದಲೆಲ್ಲ ಗಣಪತಿ ಮುಂದ್ ಕುಂತು ಭಜನೆ ಪ್ರಾರ್ಥನೆ ಅದೀಗೆಲ್ಲ ನೀವ್ ಹೇಳಿದಂಗ ಡಾಲ್ಬಿಗಳಿಂದನೇ ಚಾಲು ಆಗಿದೆ. ಈ ಸಾರ್ವಜನಿಕದೊಳಗ ಅದು ಭಾಳ ಆಗ್ಬಿಟ್ಟದ. ಆಮೇಲೆ ಕಾಂಪಿಟೇಷನ್ಸು, ಆಮೇಲೆ ಇಲಾವ್ ಮಾಡೋದು, ಅದರಿಂದನೂ ಮೋಜಿನ ಹಬ್ಬ ಆಗ್ಬಿಟ್ಟದ ಅದೊಂದು. ಅಷ್ಟರೊಳಗೆ ನೋಡಪ್ಪ, ಆ ಗಣಪತಿ ಕೂತ್ಕೊಳ್ಳೆ ಭಾದ್ರಪದ ಅಷ್ಟಮಿ ದಿವಸ ಜೋಕ್ಮಾರ್ ಅನ್ನೋ ಹುಡ್ತಾನೋ. ಇದು ಹಳ್ಳಿ ಒಳಗೆ ಭಾಳ ಚಂದ. ಅದ್ ಹೆಂಗಂದ್ರ ಕಾಕ, ನಮ್ ಕಡೆ ಕಡಿಮೆ ಮಾಡ್ತಿದ್ರ ಅದನ್ನ. ಅಷ್ಟಮಿ ಏನ್ ಮಾಡ್ತಿದ್ರಿ, ಒಂದೊಂದ್ ಕಡೆ ಜೋಕ್ಮಾರನ್ ಪೂಜಾ ಮಾಡ್ತಾರಿ. ಇನ್ನೂ ಒಂದಿಷ್ಟು ಮಂದಿ ಅಷ್ಟಮಿ ಲಕ್ಷ್ಮಿ ಅಂತೇಳಿ ಏನೋ ಒಂದು ಪೂಜಾ ಮಾಡ್ತಾರಿ. ಅಂದ್ರೆ ಅಷ್ಟಮಿ ದಾರ ತರುದು ಅಂತೇಳಿ ಬಾಳ್ ಕಡೆ ಕೇಳಿ. ಇದು ಜೋಕ್ಮಾರ್ ಅಂದ್ರೆ ಏನ್ ಕಾಕ? ಅಂದ್ರೆ ಲಕ್ಷ್ಮೀ ದಾರ. ಲಕ್ಷ್ಮೀ ದಾರ ಯಾಕೆ 4 ಶುಕ್ರವಾರ, 4 ಶನಿವಾರ, 4 ಸೋಮವಾರ ಇವೆಲ್ಲ ಬಂದೇ ಬರ್ತಾವು. ಮತ್ತೆ ಅದು ಅಷ್ಟಮಿಗೆ ಅದು ಒಂದದ ಇದ್ರೆ
ಅದೊಂದ್ ಪೂಜಾ ಇರ್ತೈತ್ರಿ. ಇದು ಜೋಕುಮಾರ್ ಹೆಂಗಂದ್ರಿ ಅವಂದು ಬರೇ ಒಂದ್ ವಾರದ ಜೀವನ ಕತೆ ಇರ್ತೈತಿ ವಾರದಷ್ಟೇ ಕಥೆ ಒಂದು. ಒಂದ್ ವಾರದಾಗ ಹುಟ್ಟತಾನು ಬೆಳಿತಾನು ಎಲ್ಲಾ ಮುಗಿಸಿ ಲಾಸ್ಟಿಗೆ ಅಗಸರ ಕೈಯಾಗ ಸಿಕ್ ಸಾಯ್ತಾನ ಅಂತ ಹೇಳ್ತಾರ. ಹಂಗೆ ಅದು ಲಾಸ್ಟ್ನೇ ದಿವ್ಸ 7ನೇ ದಿವ್ಸಕ್ಕನ ಅವನಿಗೆ ಏನೋ ಕಡಿಬಿನ ಬುಟ್ಟಿ ಒಳಗೆ ಏನೋ ಮುಚ್ತಾರ ಅಂತೇಳಿ ಹೇಳುದ್ ಕೇಳಿ. ಹೌದೌದು. ಆದ್ರೆ ಏನು ಅಂಬಿಗರು ಸುಣಗಾರ ಅಂತಾರಲ್ಲ, ಮಣ್ಣಿನ ಜೋಕುಮಾರನ್ ಮಾಡ್ತಾರ ನೋಡು. ಬಾಯಿ ಬೆಣ್ಣಿ ಒರೆಸ್ತಾರ, ಬೇವಿನ ತಪ್ಲ ಹೊಸ್ತಾರ, ಬುಟ್ಟಿ ಒಳಗಿಟ್ಟು ಮನಿಗೆ ಹೋಗಿ ಜೋಕುಮಾರನ ಹಾಡು ಹಾಡ್ತಾರ. ಅಡ್ಡಡ್ಡ ಮಳಿ ಬಡ್ದ ದೊಡ್ಡಡ್ಡ ಕೆರೆ ತುಂಬಿ ಗುಡ್ಡಗಳೆಲ್ಲ ಹೈನಾಗಿ ಜೋಕುಮಾರ ಜೋಕುಮಾರ ಗೌಡರ ಸೆಟ್ಟಿಯ ಮ್ಯಾಲೆ ಸಿರಿ ಬಂದು ಜೋಕುಮಾರ ಜೋಕುಮಾರ ಹಿಂಗೆ ದೊಡ್ಡ ಹಾಡ ಹಾಡ್ತಾರ. ಮತ್ತು ಅದಕ್ಕೂ ನಮ್ದು ಹಳ್ಳಿ ಒಳಗೆ ಭಾವನೆಗಳ ಚಂದವನು. ಜೋಕುಮಾರ್ ಬಂದ್ರೆ ಮನಿ ಮುಂದೆ ಕೂಡಿಸ್ತಾರ, ಜೋಕುಮಾರ್ ಮುಂದೆ ನೀರ್ ಹಾಕ್ತಾರ, ಆಮೇಲೆ ಊದ್ಬತ್ತಿ ಹಚ್ತಾರ, ಆಮೇಲೆ ಎಲ್ಲಾ ಹಾಡುದು ಮುಗ್ದಿಂದ ಮರದಾಗ ಜೋಳ ಕೊಡ್ತಾರ. ಅವ್ರು ಏನ್ ಮಾಡ್ತಾರ, ಇಷ್ಟು ಜೋಳ ಮತ್ ಮರದ ಒಳಗೆ ಕೊಡ್ತಾರ, ಖಾಲಿ ಮರ ಕೊಡಬಾರದು ಅಂತ ಹೇಳುದು. ಆ ಜೋಳ ಒಯ್ದು ಹೊಲದಾಗೆಲ್ಲ ಹಾಕ್ತಾರ, ಬೆಳಿ ಫಸಲಾಗಿ ಬರ್ಲಿ ಆ ನಂಬಿಕೆ ಅದಲ್ಲ ನಮಗ. ಆ ಜೋಕುಮಾರ್ ಒಂದೇ ಇದ್ದನು ಅವನು ಒಂದು ವಾರದೊಳಗೆ ತಂದೇನ್ ಶಕ್ತಿ ತೋರ್ಸಿ ಹೋಗ್ತಾನವ. ಅವನಿಗೆ ಆಯುಷ್ಯ ಕಡಿಮೆ. ಅವನಿಗೆ ಅಕ್ಸರ ಕಲ್ಲೊಳಗೆ ಇದನ್ನ ಮಾಡಿ ಇದನ್ನ ಮಾಡ್ತಾರ. ಅಕ್ಸ ಅಂದ್ರೆ ಮುಗಿತದ, ಒಂದ್ ಕತಿ ಮುಗಿತದ ಒಂದಿದ್ರೆ. ಆಮೇಲೆ ಅದ್ರ ಮುಂದೆ ಇದ್ರೊಳಗಿನ ಗುರ್ಚಿ ಬರ್ತಾಳ ನೋಡು. ಭಾದ್ರಪದ ಅಶ್ವಿನ ತಿಂಗಳದೊಳಗ ಮಳಿ ಆಗ್ಲಿಲ್ಲ ಅಂತ ಅಂದ್ಕೊಳ್ಳಿ ಈ ಊರಾಗೆಲ್ಲ ಕತ್ತಿ ಮದುವೆ ಅಂತ ಚಂದ. ವರ ಅಂದ್ರ ವರ, ಕನ್ಯಾ ಅಂದ್ರ ಕನ್ಯಾ. ಬಾಸಿಂಗ್ ಕಟ್ಟಿ ಹೆಗಲಿ ಮೇಲೆ ಸೀರೆ ಹಾಕಿ ಧೋತ್ರ ಹಾಕಿ ಬ್ಯಾಂಡ್ ಬ್ಯಾರ್ಸ್ಕೊತ ಹುಯ್ ಅಂತ ಹೊತ್ತಿರ್ತಾರ. ಖರೆ ಮರ್ದಿನ ಹುಯ್ ಅಂತ ಮಳಿ ಬಂದೇ ಬಿಡ್ತದ ನೋಡ್ರಿ ಕಕ್ಕ. ಅದು ರೀ ಹಿರಿಯರ್ ಹೆಂಗ್ ಮಾಡ್ಯಾರ ನೋಡು. ನಂಬಿಕೆಗಳಂದ್ರಿ ಒಂದೊಂದು ಈಗ ನಾವ್ ನಂಬಬೇಕೋ ಬಿಡಬೇಕೋ ಅನ್ನುವಂಗ ಮಾಡ್ಬಿಡ್ತಾರ. ಇಲ್ಲ, ನಂಬಬೇಕು. ಹಿರಿಯರ್ ಮಾಡಿದ್ ನಂಬಬೇಕು ನೋಡು. ಹಿರಿಯರ್ ಏನ್ ಮಾಡಿರ್ತಾರಲ್ಲ ಬಹಳ ವರ್ಷದಿಂದ ಬಂದದ ಇದು. ಇದು ಇವತ್ತಿಂದಲ್ಲ. ಇಲ್ಲ ಕಪ್ಪಿ ಮದ್ವಿ, ಆಮೇಲೆ ಮಂದಿ ಎಲ್ಲಾರು ಖರೇ ಮದ್ವಿಗಟ್ಲೆ ಹಿಂದೆ ಮೆರವಣಿಗೊಳಗಿರ್ತಾರ ಹಳ್ಳಿಯಾಗಿದ್ರ. ಹೌದಲ್ಲ. ಮುಂದ ಆಮೇಲೆ ಏನಿದೆ, ಇದು ಗುರ್ಚಿ ಆತು, ಆಮೇಲೆ ಮಳಿ ಆಗದಾಗ ಕತ್ತಿ ಮದುವೆ ಆತು, ಕಪ್ಪಿ ಮದುವೆ ಆತು. ಗುರ್ಚಿಗೆ ಏನ್ ಮಾಡ್ತಾರ, ಗುರ್ಚಿ ಗುರ್ಚಿ ಎಲ್ಲಾಡಿ ಬಂದಿ, ಹಳ್ಳ ಕೊಳ್ಳ ತಿರುಗಾಡಿ ಬಂದಿ, ಕಾರ್ ಮಳಿಯೇ ಕಪ್ಪತ್ ಮಳಿಯೇ ಸುರಿಮಳಿಯೇ ಸುರಿಮಳಿಯೇ. ಸಣ್ಣ ಹುಡುಗರ ಮೇಲೆ ತಲೆ ಮೇಲೆ ಏನ್ ಮಾಡ್ತಾರಲ್ಲ, ಕಬ್ಬಿಣಂಚ ರೊಟ್ಟಿ ಹಂಚಿರ್ತಾವಲ್ಲ ಅದನ್ನ ಡಬ್ ಹಾಕ್ತಾರ. ಡಬ್ ಹಾಕಿ ಅದ್ರ ಮೇಲೆ ಮಣ್ಣಿಂದ ಒಂದು ಗೋಲಾಕಾರ. ಮತ್ತೆ ಪೃಥ್ವಿ ಬೇಕೇ ನಮಗ, ಭೂಮಾತೆ ನಮಗ್ ಬೇಕೇ. ಗೋಲವನ ಆಕಾರ ಇರಲಿ, ಗುಳ್ಳವನ ಆಕಾರ ಇರಲಿ, ಗುಂಡ್ ಮಾಡಿ ಒಳಗೆ ನಮಗ್ ಬೆಳಿ ಬರ್ಲಿ, ಮಳಿ ಆಗ್ಲಿ ಅಂತ ಕರ್ಕಿ ಚೂಸ್ತಾರ. ಆಮೇಲೆ ಈ ದೊಡ್ಡ ಹಾಡ್ ಬರ್ತದ, ಸುರಿಮಳಿಯಾದರ ಒಕ್ಕಲಿಗ ಒಕ್ಕಲಿಗ ಒಕ್ಕಲಿಗಣ್ಣ ಬಿತ್ತೋ ಹೊನ್ನ ಸುತ್ತು ಸುರಿಯುತ್ತ ಸುರಿಮಳಿಯೇ ಸುರಿಮಳಿಯೇ. ಹಿಂಗೆ ದೊಡ್ಡ ಹಾಡದ. ಮನೆಯವ್ರು ಏನ್ ಮಾಡ್ತಾರ, ಬಂದ ನೀರ್ ಹಾಕ್ತಾರ ಅದ್ರ ಮೇಲೆ. ಅವ್ರು ಗುರ್ಚಿ ಹೊತ್ಕೊಂಡವ್ರು ಸಣ್ಣ ಹುಡುಗರು, ಗಂಡು ಹುಡುಗರ್ಲಿ ಹೆಣ್ಣು ಹುಡುಗರಿಲ್ಲಿ ರೌಂಡ್ ಹಿಂಗ್ ತಿರುಗ್ತಾರಿದ್ರು. ಅದು ಮಳಿಗತ್ಲೆ ಮುತ್ತಿನ ಹನಿಗತ್ಲೆ ಬೀಳ್ತಿರ್ತಾವ ನೋಡ್ಲಿಕ್ಕೆ ಭಾಳ ಚಂದ ಇದ್ರದು. ಅವ್ರು ಮತ್ ಹಿಂಗೆ ಹೊಟ್ಟಿಗೆ ಬೇಕಲ್ಲ, ಅದ ಅವ್ರು ಏನ್ ಮಾಡ್ತಾರೆ, ಮತ್ ಜೋಳ ಕೊಡ್ತಾರೆ. ಆ ಮರದ ಇವ್ರ ಜೋಳ ಹಾಕ್ತಾರೆ. ಅದೇ ಅವ್ರ ಜೋಳ ಮತ್ ಹೊಲದೊಳಗೆ ಹಾಕು, ಮನಿ ಒಳಗಿಟ್ರೆ ಅಕ್ಷಯ ಆಗ್ಲಿ, ಕಡಿಮೆ ಆಗ್ಲಾರ್ದಂಗ. ಇದೇನಿದೆ, ಗುರ್ಚಿನೂ ನಮ್ಗೊಂದು ಏನಾಗ್ತದೆ, ಒಂದು ದೊಡ್ಡ ಆಚರಣೆ, ನಂಬಿಕೆ ಹಬ್ಬ ಅಂತ ಹೇಳ್ತೀವಿ. ಆಮೇಲೆ ಬಂತಪ್ಪ ನಿಮ್ದು ಅಶ್ವಜಿ ಮಾಸ, ವಿಜಯದಶಮಿ ಅಂತ ಹೇಳ್ತೀವಿ ನಾವು. ದಸರಾ ಹಬ್ಬ ದೊಡ್ಡ ಹಬ್ಬ ನೋಡ, ನಾಡ್ ಹಬ್ಬ ಅಲ್ರಿ ಕಕಾರಿ ಅದು. ಈಗ ನೋಡ್ರಿ ಬನ್ನಿ ಹಬ್ಬ ಅಂತಂದ್ ಕೂಡ್ಲೆ ನಾವು ನಮಗ ತವ್ರ ಮನೆಗ್ ಹೋಗೋದ ಒಂದ್ ಹಿಗ್ ನೋಡ್ರಿ. ಅವಾಗ ಮೊದಲೆಲ್ಲ ಹೋಗ್ತಿದ್ದೇವ್ರಿ ಅಲ್ಲಿ. ಬನ್ನಿ ಹಬ್ಬ ಅಂತಂದ್ರ ನಮಗ 9 ದಿವಸ ದೀಪ ಹಾಕೋದ್ರಿ ಇತ್ತು. ಆಮೇಲೆ ಮಡಿ ಮೈ ಇದ್ರೆ ಅದಕ್ಕಿಂತ ಮೊದ್ಲ ಮನಿ ಸ್ವಚ್ಛ ಮಾಡ್ತಿರಲ್ಲ, ಅದು ಬಹಳ ದೊಡ್ಡದ್ರಿ. ಈ ಶ್ರಾವಣ ಆಗ್ಲಿ ಮತ್ತದು ದಸರಾ ಹಬ್ಬ ಇವೆರಡು ಒಂದು ಸಣ್ಣ ಚಿಂದಿ ಬಿಡಂಗಿಲ್ಲ, ಏನು ಬಿಡಂಗಿಲ್ಲ ನೋಡ್ರಿ ಕಾಕ. ಎಲ್ಲಾ ಹಸನ್ ಮಾಡೋದು, ಹಳಿದೆಲ್ಲ ತೆಗಿಯೋದು, ಬಣ್ಣ ಸುಣ್ಣ ಮಾಡ್ತಾರ ಒಬ್ಬೊಬ್ರು ಮನ್ಯಾಗ. ಎಲ್ಲಾ ಹಾಸಿಗೆ ಗೀಸಿಗೆ ಒಗದ್ ಹಾಕಿ 9 ದಿವಸ ಉಪವಾಸ ಮಾಡಿ ದೀಪ ಹಾಕಿ ಪೂಜಾ ಮಾಡೋದು. ಶಕ್ತಿ ದೇವತೆ ಹಬ್ಬ, ದೇವತೆ ಹಬ್ಬ. ಅವ್ರವ್ರ ಕುಲದೇವ್ರ ಪ್ರಕಾರನು ದೀಪ ಇಡ್ತಾರ. ಮುಖ್ಯವಾಗಿ ನಾಡ ಹಬ್ಬ ಅಂದ್ರೆ ನಾಡದೇವಿ ಹಬ್ಬ, ಶಕ್ತಿ ದೇವತೆ, ಚಾಮುಂಡೇಶ್ವರಿ ಎಲ್ಲಾ ಕಡೆ. ಅವಾಗ ನಮ್ಮ ಸೌದತ್ತಿ ಎಲ್ಲ ಮಂದಿ ಎಣ್ಣೆ ಕೊಡ್ಲಿಕ್ಕೆ ಹೋಗೋದು, ಬನಶಂಕರಿಗೆ ಎಣ್ಣೆ ಕೊಡ್ಲಿಕ್ಕೆ ಹೋಗೋದು, ಎಲ್ಲೆಲ್ಲಿ ಶಕ್ತಿ ಪೀಠವ ಅಲ್ಲೆಲ್ಲ ಹೋಗ್ತಾರ. ಈ ಹಬ್ಬ ಏನಾಗ್ತದಲ್ಲ 10 ದಿವಸ ಆಚರಿಸ್ತಾರ ನೋಡು. ಇದ್ರೊಳಗ ಮಹಾನವಮಿ, ವಿಜಯದಶಮಿ ಬಹಳ ಮಹತ್ವ. ಮತ್ತೆ ಇದ್ರೊಳಗ ಆಯುಧ ಪೂಜೆ, ಅದೇ ಮಹಾನವಮಿ. ಕಾರ್ಯಕ್ರಮ, ಮಹಾನವಮಿ ಒಳಗ ಆಯುಧ ಪೂಜೆ ಎಲ್ಲ. ಈಗೆಲ್ಲ ಫ್ಯಾಕ್ಟ್ರಿ ಒಳಗ ಅಥವಾ ಮನಿ ಒಳಗು ಮತ್ತೆ ಕತ್ರಿ ಚಾಕು ಎಲ್ಲ ಬರ್ತವೆ. ಮತ್ತೆ ಈಗ ಏನಾಗದ, ಫ್ರಿಜ್ ಮಿಕ್ಸರ್ ಹಿಡ್ಕೊಂಡು ಪೂಜೆ ಮಾಡ್ಕೊಳಕತ್ತಾವ. ಬುಕ್ಕ ಪೆನ್ನ ಬರ್ತಾರಲ್ಲಿ, ಬುಕ್ಕ ಪೆನ್ನ ಬರ್ತದ. ಆಮೇಲೆ ಇದು ದಸರಾ ದೇನದಲ್ಲ ನಮ್ಮಲ್ಲಿ ಬಹಳ ಮಹತ್ವ ಅಂದ್ರೆ
ವಿಜಯನಗರ ಅರಸರ ಕಾಲದಿಂದ ಬಂದದ್ದು. ಅವರೆಲ್ಲ ಏನ್ ಮಾಡ್ತಿದ್ರು, ವಿಜಯನಗರ ಅರಸರ ಕಾಲದ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ರು. ಬನ್ನಿ ಹಬ್ಬ ಈಗೂ ಅದಲ್ಲ. ಮತ್ತೆ ಈಗ ಇದನ್ನೇ ನಾವು ಮೈಸೂರಿನ ನಾಡ ಹಬ್ಬ ಅಂತ ಮಾಡ್ತೀವಿ. ಅದಕ್ಕೆ ವಿಜಯದಶಮಿ ಅಂತಾನೆ ಕರೀತಾರೆ. ವಿಜಯದಶಮಿ, ಚಾಮುಂಡೇಶ್ವರಿ ಪೂಜೆನು, ವೈಭವೇನು, ಮತ್ತು ಇವೆಲ್ಲ ಆನೆಗಳ ತರಬೇತಿ ಕೊಟ್ಟು, ಮತ್ತೆ ಆ ಟೈಮ್ದಾಗನೇ ಎಲ್ಲ ನಮ್ಮ ಸಾಂಸ್ಕೃತಿಕ ಕಲೆಗಳನ್ನು ಕಲೆಗಳಾಗ್ತಾವ. ಇಡೀ ರಾಜ್ಯದ್ದು, ಹೌದೌದು, ಇಡೀ ರಾಜ್ಯದ ಹಬ್ಬಗಳು ಬರ್ತಾರೆ. ಅಲ್ಲಿ ಕಾರ್ಯಕ್ರಮಗಳಾಗ್ತಾವ್ರಿ. ಬನ್ನಿ ಮುಡಿಯೋಣ ಬಾರ್. ಮತ್ ಇವರೆಲ್ಲ ಅಜ್ಞಾತವಾಸಕ್ಕೆ ಹೋದ ಬನ್ನಿ ಗಿಡದ ಕೆಳಗೆಲ್ಲ ಅಸ್ತ್ರಗಳನ್ನ ಮುಚ್ಚಿಟ್ಟಿರ್ತಾರೆ ಪಾಂಡವರು. ಆಮೇಲೆ ಗೆದ್ದ ಮೇಲೆ ಅದನ್ನ ಬನ್ನಿ ಪೂಜೆ ಮಾಡಿ ತೆಗಿತಾರೆ. ಮತ್ತೆ ಹಳ್ಳ್ಯಾಗೂ ಬನ್ನಿ ಮುಡಿದಂದ್ರೆ ದೊಡ್ಡ ಭಾಗ್ಯ ನೋಡ್. ಊರು ಗೌಡ್ರು ಬರ್ಬೇಕು, ಕುಲಕರ್ಣ್ಯಾರ್ ಬರ್ಬೇಕು, ಮುಂದೆ ಭಜಂತ್ರಿ ಇರ್ಬೇಕು, ರುಮಾಲ್ ಸುತ್ತಕೊಂಡು ಭಜಂತ್ರಿ ಬಾರ್ಸೋತ ಬನ್ನಿ ಗಿಡದ ಪೂಜೆ ಮಾಡಿ ಬನ್ನಿ ಮುಡಿದು ಒಬ್ರಿಗೊಬ್ರು ಶುಭ ಕೋರೋದು. ಮೊದಲಾದ್ರೆ ಗುಂಡ್ ಹಾರಿಸ್ತಿದ್ರಿ, ಈಗ ಅದು ಇಲ್ಲ, ಅಲೌಡ್ ಇಲ್ಲಲ್ಲ. ಈಗ ಸಣ್ಣ ಬನ್ನಿ ಹಬ್ಬ ದೊಡ್ಡ ಹಬ್ಬ. ಮತ್ತ ಬನ್ನಿ ಹಬ್ಬಕ್ಕೆ ವಿಶೇಷ ಏನದ ಹೇಳಗೀತಕ್ಕ? ನಮ್ ಕಡೆ ಏನ್ ಮಾಡ್ತಾರ್ರಿ, ತರಗ ಅಂತ ಮಾಡ್ತಾರಿ ಕಾಕ. ಅದೇನಂತಂದ್ರ ಮೈದಾ ಹಿಟ್ಟು, ನಮ್ ಕಡೆ ಮೈದಾ ಹಿಟ್ಟು ಒಳಗು ಮಾಡಿರ್ತಾರೆ, ಕೆಲವೊಬ್ರು ಗೋಧಿ ಹಿಟ್ನಾಗು ಮಾಡ್ತಾರೆ. ಅದ್ರೊಳಗ ಒಂದ್ ಸ್ವಲ್ಪ ಸಕ್ರಿ ಅದೆಲ್ಲ ಹಾಕಿ ಅವನ್ನೆಲ್ಲಾ ನಾವೇನು ದೀಪ ಹಾಕಿರ್ತೇವಲ್ರಿ ಅದ್ರ ಮೇಲೆನ ಕಟ್ಟಾಕ್ ಅಂತ ಹೇಳಿ ತರಗ ಮಾಡಿರ್ತಾರ. ಆಮೇಲೆ ಯಾರು ಬನ್ನಿ ಮುಡಿದು ಬರ್ತಾರ ಅವ್ರಿಗೆ ಬಾಯಿ ಸಿಹಿ ಆಗ್ಲಿಕ್ಕೆ ಅಂತ ಹೇಳಿ ತರಗ ಮಾಡ್ತೀವಿ. ಇದು ಒಂದ್ ರೀತಿ ಸ್ವೀಟ್ ಪುರಿ ಅಂತ ಹೇಳ್ಬೋದು ನೋಡ್ರಿ. ಹೇಳ್ಬೋದು ಬನ್ನಿ ಹಬ್ಬಕ್ಕ. ಮತ್ತೆ ಒಬ್ರಿಗೊಬ್ರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡುದು, ಬಾಂಧವ್ಯ ಬೆಳೀತದಲ್ಲ. ನಾವು ನೀವು ಬಂಗಾರದಂಗಿರೋಣ. ಆ ಎಲಿಗೂ ಬಂಗಾರದ ವ್ಯಾಲ್ಯೂ ಕೊಟ್ಟೇವ್ರಿ ನಾವು. ಕೊಟ್ಟದಲ್ಲ, ಅದು ಲಕ್ಷ್ಮಿ ಅಂತ ಹೇಳ್ತೀವಿ ನಾವು. ಬನ್ನಿ ಗಿಡದ ಪೂಜೆ ಹೆಂಗಾಗ್ತದೋ 10 ದಿವಸ ಮುಂಜಾನೆ ಎಲ್ಲಾರು ಮುತ್ತೈದಾರ ಆರತಿ ತಗೊಂಡೇನ್ ಹೋಗ್ತಾರ. ಇದೊಂದ್ ಹೇಳ್ಬೇಕು ನೋಡ್ರಿ ಕಾಕ, ಆ ದಿನದ ಆ ಕಲರ್ ಸೀರೆ ಉಟ್ಕೊಳ್ಳೋದು ಅದೊಂದು ಹೇಳಲ್ಲ ನೀವು. ಮುಂಜಾನೆ ಎಲ್ಲಾರು ಯಾರ್ ಮೊದಲ್ ಹೋಗ್ತಾರ ಅನ್ನೋದ ಒಂದ್ ಕಾಂಪಿಟೇಷನ್ ರೀ. ಅವಾಗ ಆ ದಿನದ ಯಾವ ದೇವಿ ಯಾವ ಕಲರ್ ಸೀರೆ ಉಟ್ಟಿರ್ತಾಳ ಹಂಗ ನಾವುನು ಅದ ಕಲರ್ ಸೀರೆ ಅದ ಕಲರ್ ಅರ್ಬಿ ಹಾಕೊಂಡು ಆರತಿ ಅದೆಲ್ಲ ತಗೊಂಡ್ ಹೋಗೋದ್ರಿ. ಅವಾಗ ಎಲ್ಲಾ ಕಡೆನೂ ಒಂದೇನೋ ಒಂದ್ ಪಾಸಿಟಿವಿಟಿ ಅಂತ ಹೇಳ್ಬೋದು ನೋಡ್ರಿ. ಎಲ್ಲಾ ಮುಂಜಾನೆ ಎದ್ದು ಕೂಡ್ಲೆ ಎಲ್ಲಾರು ಚಂದಗೆ ರೆಡಿಯಾಗಿ ಹೊಂಟಿರ್ತೇವ್ರಿ ನಾವು. ಮತ್ತೆ ಈ ಕುಮಾರ ಮುತ್ತೈದ್ರಾಗ ಆರತಿ ಮಾಡ್ತಾರ, ಉಡಿ ತುಂಬ್ತಾರ, ಬಹಳ ಚಂದವ. ಅದಂತೂ ಕಲರ್ದಂತೂ ನಿಮ್ಗೇನ್ ಸರಳ ಮಾಡಿಬಿಟ್ಟಲ್ಲ, ಮೊಬೈಲಾಗ ಹಾಕ್ತಾನ ಎಲ್ಲ ಬಂದ್ಬಿಡ್ತೈತಿ. ಈಗಾರೆ ನಮ್ ಕ್ಯಾಲೆಂಡರ್ದಾಗೂ ಇರ್ತೈತ್ರಿ ಕಾಕ, ಕ್ಯಾಲೆಂಡರ್ ಒಳಗೂ ಬಂದದ ಏನಿಗದು. ಆಮೇಲೆ ಬನ್ನಿಗಂತೂ ಹಳ್ಳಿ ಒಳಗೆ ಬಹಳ ಚಂದ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚೆನ್ನಿ ತರುವಣ ಬಾರ ಕೋಲು ಕೋಲ, ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ಕಾಡ ಸಂಪತ್ತ ತರ ಬನ್ನಿ, ಬೆಳೆದ ಬೆಳಸಿಗೆ ಬನ್ನಿ, ಭೂಮಿ ತಾಯಿಗೆ ಬನ್ನಿ, ನಾಡ ಸಂಪತ್ತ ಬೇರಿ ಬನ್ನಿ. ಎಷ್ಟು ಚಂದ ಚಂದ ಬರ್ದಾರ ನೋಡು. ನಮ್ಮ ಹಳ್ಳಿ ಒಳಗಿನ ಹೇಳ್ತೀನಿ, ಇವು ಜಾನಪದ ಹಾಡುಗಳಂದ್ರ ಹೆಂಗ ಹುಟ್ಟ್ಯಾವ ನಮ್ಗೆ ವಿಚಿತ್ರ. ಅವ್ರ ಸಾಲಿಗೆ ಹೋಗಿಲ್ಲ, ಬಟ್ ಶಬ್ದ ಭಂಡಾರ ಅದ ನೋಡು. ಅಗದಿ ಸರಳ ವರ್ಡ್ ಒಳಗೆಲ್ಲ ತಿಳಿಸ್ಯಾರ ನೋಡು. ಅಲ್ಲ, ಸಾಲಿಗರೆ ಹೋಗಿಲ್ಲ ಅಂದ್ರೆ ಎಷ್ಟು ಅವರು ಬುದ್ಧಿವಂತರು ಇರ್ಬೇಕು. ತಾಯಿ ಗರ್ಭದೊಳಗ ಅದೊಂದು ವಿದ್ಯಾ ಕಲ್ತು ಬಂದಿರ್ತಾರ. ಹಿಂಗ ಹೇಳ್ತೀನಿ. ಆಮೇಲೆ ನೋಡಪ್ಪ, ಈಗ ಏನ್ ಚೈನಿ ಹಬ್ಬ ಅಂದ್ರೆ ದೀಪಾವಳಿ ಹಬ್ಬ ನೋಡ. ದಸರಾ ಮುಗ್ದಂಗನ ನೆಕ್ಸ್ಟ್ ದೀಪಾವಳಿ ರೀ. ಅದನ್ನ ದೀಪಾವಳಿ ಹಬ್ಬೇ ಅದು. ಈಗ ದೀಪಾವಳಿ ಹಬ್ಬ ಅಂತೇನ ದೀಪಗಳ ಸಾಲ, ದೀಪಗಳ ಹಬ್ಬ ಅಂತ ಹೇಳ್ತೀವಿ. ಅಂಗಡಿ ಪೂಜಿ, ಇವು ಲೆಕ್ಕ ಪತ್ರ, ಲಕ್ಷ್ಮೀ ಪೂಜಿ, ಪಾಡ್ಯ, ಮತ್ತೆ ಈಗ ದೀಪಾವಳಿ ನರಕ ಚತುರ್ದಶಿ ಆರತಿ ಮಾಡೋದು, ಹುಡುಗರಿಗೆ ಒಂದು ನರಕಾಸುರ ವಧೆ ಆಗೋದು, ಬಲಿಪಾಡ್ಯಮೆ ಬಲಿ ಚಕ್ರವರ್ತಿದು ದಾನದ್ದೊಂದು ಕಥೆ ಬರ್ತದ. ಒಂದೊಂದಕ್ಕೊಂದೊಂದು ಕಾರಣಗಳು. ಈಗ ಅಮಾವಾಸ್ಯೆ ಜೋರ್ ಲಕ್ಷ್ಮೀ ಪೂಜೆ, ನರಕ ಚತುರ್ದಶಿ ಆರತಿದು ಇದೆಲ್ಲ ಆಗ್ತದಿದ್ರ. ಆಮೇಲೆ ಅಮಾವಾಸ್ಯೆ ಆಗ್ತದೆ ಲಕ್ಷ್ಮೀ ಪೂಜೆ. ಆಮೇಲೆ ಪಾಡ್ಯ ಆಗ್ತದೆ. ಪಾಡ್ಯ ಅಂದ್ರೆ ನಮ್ಮಲ್ಲಿ ಏನದು 3.5 ಮುಹೂರ್ತ ಅಂತ ಹೇಳ್ತೀವಿ ನಾವು. 3.5 ಮುಹೂರ್ತ ಅಲ್ಲ, ಶುಭಗಳಿಗೆ ಕನ್ಯಾ ನೋಡುದು, ಜಾಗ ಖರೀದಿ ಮಾಡುದು, ಇವು ಆಧುನಿಕ ಯಂತ್ರಗಳ ಖರೀದಿ ಮಾಡುದು, ಆಮೇಲೆ ಇದ್ರ ಮಾತುಕತೆ ಆಡೋದು. ಇದು ಪಾಡ್ಯ ಅಂದ್ರೆ ಪ್ರತಿಯೊಂದು ಗಳಿಗೆ ಮುಹೂರ್ತ ಅಂತ ಹೇಳ್ತೀವಿ. ಒಂದು ಒಳ್ಳೇದಕ್ಕೆ ಶುರು ಮಾಡೋದು ಮುಹೂರ್ತ. ಈ ಗೌಳಿ ಮಂದಿ ಅಂತೂ ಅವ್ರ ದೊಡ್ಡ ಹಬ್ಬನು ಎಮ್ಮೆ ಓಡಿಸ್ತಾರ. ನಾನೇ ಇಲ್ಲಿ ಬೆಳಗಾವಿ ಕ್ಯಾಂಪ್ದಾಗೆಲ್ಲ ಜೋರ್ ಆಗ್ತದ್ರಿ. ಇಲ್ಲೇ ಗ್ರೌಂಡ್ ಅವ್ರದ್ದು ನಶೀಬೆ. ಕಾಡಿಗೆಲ್ಲ ಇದನ್ನ ಮ್ಯಾಲೆಲ್ಲ ಡಿಸೈನ್ ಮಾಡ್ತಾರೆ. ಹೇರ್ಸ್ ಒಳಗೆ ಕೂದ್ಲು ಒಳಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿರ್ತಾರೆ. ಆಮೇಲೆ ಕೋಡಿಗೆ ಬಣ್ಣ ಹಚ್ಚಿರ್ತಾರ, ಚಂದ ಓಡಿಸ್ತಾರ. ಅವ್ರ ಗೌಳಿಗಾರ ಒಬ್ಬ ಗುರುಗಳಂತ ಇರ್ತಾರಲ್ಲ, ಅಲ್ಲಿ ಕೂಡ್ಸಿರ್ತಾರ. ಅವಕ್ಕೆಲ್ಲ ಹೋಗಿ ನಮಸ್ಕಾರ ಮಾಡಿ ಮತ್ತೆ ಹೊಳಿ ಬರ್ತಾವ. ಅದು ಒಂದು ಚಂದ ಬನ್ನಿದ್. ಹಂಗೆ ಮುಂದೆ ಆಮೇಲೆ ಭಾವಬೀದಿಗೆ ಅಂತ ಬರ್ತದ. ಭಾವಬೀದಿಗೆ ಅಂದ್ರೆ ಅಣ್ಣತಮ್ಮಂದ್ರು, ಅಕ್ಕಂಗ್ರೆ ಅಣ್ಣತಮ್ಮಂದ್ರೆ ಬಾಂಧವ್ಯದ್ದು ಅಂತ ಹೇಳ್ತೀವಿ ನಾವು ಭಾವಬೀದಿಗೆ. ಅದೇ ರೀತಿ ಅಕ್ಕಂಗ್ಯಾರೆ ಈ ಭಾವಬೀದಿಗೆ ಇವ್ರು ಕರೀತಾರ.
ಅಕ್ಕ ತಂಗಿಯರು ಕರೀತಾರೆ. ಅಕ್ಕನ ತದಿಗೆ ಏನಾಗ್ತದೆ, ಅಣ್ಣ ತಮ್ಮಂದ್ರೆ ಇವ್ರನ್ನ ಅಕ್ಕ ತಂಗಿಯರನ್ನ ಕರೀತಾರೆ. ಕಡುಪಂಚಮಿ ಅಮ್ಮನ ಚೌತಿ ಅಂತ ಹೇಳ್ತೀವಿ. ಕಡುಪಂಚಮಿ ತನಕ ಹಬ್ಬ ನೋಡು. ಆ ದೀಪಾವಳಿ ಫರಾಳದಂತೂ ಭಾಳ ಅದ ನೋಡು. ಫರಾಳ್ ಕಕ್ಕರಿ ನಮ್ಗ್ ಹಬ್ಬ ಯಾಕೆ ಬರ್ತೈತೆ ಅನಿಸ್ಬಿಡ್ತೈತ್ ನೋಡ್ರಿ ಅವಾಗ. ಹೌದಿಲ್ಲ? ಎಲ್ಲಾ ತಿಂಗಳಾನ್ಗಟ್ಲೆ ನಾವು ಅದನ್ನ ತಯಾರಿ ಮಾಡ್ಕೊಂಡು ಸಾಮಾನುಗಳು ತಂದು ಫರಾಳ್ಗಳು ಮಾಡೋದ್ರಿ. ಚಕ್ಲಿಯನ್ನು, ಚೂಡಾನು, ಉಂಡಿಗಳು 4-5 ತರ ಇಟ್ಟೆಲ್ಲಾ ಮಾಡಿ ಮತ್ತೆ ನಮ್ ಬೀಗರಿಗದೆಲ್ಲ ಕಟ್ಟಿ ಕೊಡುದು. ಹೊಳ್ಳಿ ನಾವ್ ಕಟ್ಟದಟ್ಟ ಡಬಲ್ ನಮಗೂ ಅವ್ರು ಕಟ್ಟಿ ಕಳ್ಸಿರ್ತಾರ್ರಿ. ಅದನ್ನು ಅದೊಂಥರ ನೋಡ್ರಿ, ಮಾಡಾಕ 1 ತಿಂಗಳು ತಗೊಂಡ್ರು ಖಾಲಿ ಆಗಕ್ 1-4-5 ದಿನದಾಗ ಖಾಲಿ ಆಗ್ಬಿಡ್ತಾವ್ರಿ ಕಾಕವು. ಯಾಕಂತಂದ್ರ ಅವ್ರು ಇವ್ರು ಮನಿಗ್ ಬರೋದನ್ನು ನಾವು ಕೊಡೋದನ್ನು ಹಿಂಗೆಲ್ಲಾ ಆಗಿ ಒಟ್ಟ ಒಂದ್ ರೀತಿ ಅವಾಗೆಲ್ಲ ಏನ್ ಅನಸ್ತೈತಿ ಕಾಕ, ಅದೊಂಥರ ಏನೋ ಪಿಕ್ನಿಕ್ ಮಾಡತ್ತೇವ್ ಅನಸ್ಬಿಡ್ತೈತಿ ಅವಾಗ. ಎಲ್ಲ ಚಂದ. ಹೊಸ ಡ್ರೆಸ್ ಅಂತೂ ಕಂಪಲ್ಸರಿ ನೋಡ. ಅದು ಕಂಪಲ್ಸರಿ ರೀ ಕಾಕ. ಯಾವಾಗ ತಗೋತಿರೋ ಬಿಡ್ತಿರೋ ಹಬ್ಬಕ್ಕೆ ಅದೊಂದ್ ಸೀರೆಯನ್ನು ನಮಗೊಂದ್ ಡ್ರೆಸ್ಗಳನ್ನು ಇವು ಕಂಪಲ್ಸರಿ ಬೇಕಾ ನೋಡ್ರಿ ಕಾಕ. ಮತ್ತೆ ಮಾರ್ಕೆಟ್ ಇವ್ರಿಗೆ ಬೇರೆ ಬೇಡ, ದಿವಾಳಿ ಗಿಫ್ಟ್ ಡಿಸ್ಕೌಂಟ್ ಇರ್ತಾರೆ. ಡಿಸ್ಕೌಂಟ್ ಇರ್ತಾರಲ್ಲ, ಒಂದಕ್ಕೊಂದು ಫ್ರೀ ಇರ್ತಾವ. 2 ತಗೊಂಡ್ರೆ 1 ಫ್ರೀ, ಎಲ್ಲಕ್ಕೂ ಡಿಸ್ಕೌಂಟ್. ಹೌದೌದು. ಫ್ರಿಜ್ ಗಿಜ್ಜ ಇವು ನಿಮ್ದು ಟಿವಿ, ಆಮೇಲೆ ಮೊಬೈಲ್, ಆಮೇಲೆ ಅದ್ರ ಜೊತೆಗೆ ಎಲ್ಲರಿಗೂ ಖುಷಿಯಾಲಿ ಒಂದು ಕೊಡ್ಬೇಕಿಲ್ಲ. ಬಹಳದನು ಅವರು ಹಂಗೆ ಎಲ್ಲ ನೌಕರರಿಗೆಲ್ಲ ಡ್ರೆಸ್ ಹೊಲಿಸ್ತಾರ. ಎಲ್ಲಾರು ಖುಷಿಯಿಂದ ಇರ್ಲಿ. ದೀಪಾವಳಿ ಹಬ್ಬ ಆಕ್ಚುಲಿ ನಮ್ಮ ಭಾರತ ದೇಶದೊಳಗೆ ಭಾಳ ಅದ. ಮಹಾರಾಷ್ಟ್ರನ್ನು ಇಂಥ ಸ್ಟೇಟ್ ರಾಜ್ಯದೊಳಗೆ ಇಲ್ಲ ಅಂತಿಲ್ಲ, ದೊಡ್ಡ ಹಬ್ಬ ಇದು. ಆಮೇಲೆ ಗೌರಿ ಹುಣ್ಣಿಮೆ ಮಳೆಗಾಲದ ಕೊನೆಗೆ ಬರ್ತದ. ಗೌರಿ ಗೌರಿ ಗಾಣ ಗೌರಿ ಮ್ಯಾಣ ಗೌರಿ ಕುಳ್ಳಿ ಗೌರಿ ಕುಂಕುಮ ಗೌರಿ ಅವ್ರಿ ಅಂತ ಅಣ್ಣನ ಕೋಡ ತೊಗರಿ ಅಂತ ತಮ್ಮನ ಕೋಡ ನಿಲ್ಲ ಗೌರವ್ವ ನಿಲ್ಲಿಸಿಕೋರೋ ಬಸಪ್ಪ ವರ್ಷಕ್ಕೊಮ್ಮೆ ಕರ್ಸೇನ ಅರ್ಶಿಣ ಪತ್ತಲ ಉಡ್ಸೇನ ಹಸಿರು ಬಳಿ ಇಡ್ಸೇನ ಉಡಿಯಕ್ಕಿ ಹಾಕಿ ಕಳಸೇನ ಅಗಸಿ ಮಠ ಕಳಸೇನ ಆಡಲಾರಿನೇ ಗೌರಿ ಪಾಡಲಾರಿನೇ ಗೌರಿ ಚಿನ್ನದ ಚಿಟಿಗಾಳಿ ಗೌರಿ. ಬೈಲೊಂಗಲ್ ಕಡೆ ಭಾಳ ನೋಡು. ಮತ್ತು ಬೆಳದಿಂಗಳು ಭಾಳ ಗೌರಿ ಹುಣ್ಣಿದು ಹೊಲಕ್ಕೆ ಹೋಗೋದು. ಹಿಂಗೆ ನಮ್ದು ಉತ್ತರ ಕರ್ನಾಟಕ ಬಿಜಾಪುರ ಗುಲ್ಬರ್ಗ ಅಲ್ಲೇ ಎಳ್ಳ ಮಸೀದಿ ಜೋರ, ಇಲ್ಲೇ ಗೌರಿ ಹುಣ್ಣಿಗೆ ಜೋರ್ ನೋಡು. ಯಾಕಂದ್ರೆ ಬೆಳಿ ಭಾಳ ಬಂದ್ಬಿಟ್ಟಿರ್ತದೆ, ನೋಡ್ಲಿಕ್ಕೆ ಚಂದ ಇರ್ತದೆ ಗೌರಿ ಹುಣ್ಣಿದು. ಆಮೇಲೆ ನೋಡಪ್ಪ, ಇದು ಒಂದೇನು ಯಾರಿಗೂ ಏನ್ ಹಬ್ಬ ಇಲ್ಲ, ನಮಗೇನ್ ಹಬ್ಬ ಕೊಟ್ಟಿಲ್ಲ ಅಂತ ದೇವ್ರ ಕಡೆ ಗಂಡಸರು ಹೋಗ್ತಾರಲ್ಲ. ಹೋಳಿ ಹುಣ್ಣಿಮೆ ಅವರಿಗಂತೆ ಹೋಳಿ ಹುಣ್ಣಿಮೆ ಅವ ಹಿಂಗೆ ಕೈ ಮಾಡಿ ತೋರಿಸ್ತಾನೆ. ಅದು ಹೋಳಿ ಹುಣ್ಣಿ ಬಂತು. ಹೋಳಿ ಹುಣ್ಣಿದ್ ಹೇಳಕ್ಕಿಟ್ಟಪ್ಪ ಅದೇ ರೀ, ಒಬ್ಬ ಯಾರೋ ದೇವ್ರಿಗೆ ಕೇಳಿದಂತ, ಎಲ್ಲಾನು ಹೆಣ್ಮಕ್ಳಿಗೆ ಕೊಟ್ಟಿ ನಮಗೊಂದು ಹಬ್ಬ ಇಲ್ಲ ಅಂತ ದೇವ್ರ ಹೊಯ್ಕೋತೋಗಿ ನಿನ್ ಸಲುವಾಗಿ ಒಂದು ಹಬ್ಬ ಕೊಡ್ತಂತ ಅಂತ ಹೇಳಿದಂತ. ಅದಕ್ಕೆ ಸಲುವಾಗಿ ಹೋಳಿ ಹುಣ್ಣಿ ಹುಟ್ಟೈತ್ರಿ. ಹೋಳಿ ಹುಣ್ಣಿ ಹುಟ್ಟದ ಅದು. ಮತ್ತೆ ನೋಡು, ಕಾಮದಹನ ಅಲ್ಲ, ಕಾಮದಹನ ಬಣ್ಣ ಆಡೋದು ಎಲ್ಲ ದುಷ್ಟ ಶಕ್ತಿನ ಹೊರಗೆ ಹಾಕೋದು. ಹಲವಾರು ಬಣ್ಣಗಳ ರೂಪದೊಳಗ ಎಲ್ಲ ದುಷ್ಟ ಶಕ್ತಿಗಳನ್ನ ಹೊರಗೆ ಹಾಕೋದು. ಪ್ರತಿಯೊಂದಕ್ಕೂ ಅರ್ಥ ಇರ್ತದೆ. ಹೌದು. ಹೋಳಿ ಹುಣ್ಣಿ ಮತ್ತು ಹಳ್ಳ್ಯಾಗ ಚಂದು. ಈಗ ಅಲ್ಲೂ ಸ್ವಲ್ಪ ಕಡಿಮೆ ಆಗ್ಲಿಕ್ಕತ್ತದ. ಮೊದ್ಲೇನು ಕುಳಬಾನ್ ತುಡುಗೇನು, ಬಾಗಲ ಮುರ್ಕೊಂಡು ಬರೋದೇನು, ನಿದ್ದೆ ಹತ್ತಿದ್ರೆ ಅವ್ನ ಕೆಳಗೆ ಇಳಿಸಿ ಹೊಸ್ಲಾ ತೊಗೊಂಬರೋದೇನು, ಅದೆಲ್ಲ ಹಾಕಿ ಮಾರ್ತಿದ್ದೆ. ಈಗ ಏನಾಗದ, ಮನಿ ಮುಂದೆ ಒಂದು ಸಣ್ಣದ ಏನೋ ಇಟ್ಟು ಶಾಸ್ತ್ರಕ್ಕೆ ಬಂತದ. ಹೋಳಿ ಹುಣ್ಣಿ ಅಂದ್ರೆ ಏನಾಗ್ತದೆ, ಹಲಿಗೆ ಒಂದು ಬಾರ್ಸೋದು, ಬ್ಯಾಸಿಗೆ ಬಿಸಿಲ ಪಟ್ಟಿ ಬಿಡ್ತಿದ್ರು, ಪಟ್ಟಿ ಬಿಡೋದು, ಡಾಬ್ ಬಾರ್ಸೋದು. ಹುಡುಗರ ಹಬ್ಬ ಅದು, ಹೋಳಿ ಹುಣ್ಣಿ. ಅದು ಒಂದು ರೀತಿ ಚಂದ ಅಲ್ಲ. ಮತ್ತೆ ಅದನ್ನೆಲ್ಲ ಇದನ್ನ ಮಾಡ್ತಿದ್ರು ಅವ್ರು, ಯಾರಿಗೆ ಎಷ್ಟು ಕೊಟ್ಟಾರ ಅವ್ರಿಗೆ ಎಷ್ಟು ಪ್ರಸಾದ ಇಷ್ಟಿಷ್ಟು ಕೊಡ್ಬೇಕು, ಅದು ಹಂಗೆ ಅದ. ಅದೆಲ್ಲ ನಡೀತದೆ. ಆಮೇಲೆ ನಿಮ್ದು ರಂಗಪಂಚಮಿ ಅಂತೂ ದೊಡ್ಡ ಹಬ್ಬ. ರಂಗಪಂಚಮಿ ಗುಲ್ಬರ್ಗ ಶರಣಬಸವೇಶ್ವರ ತೇರು 2 ಲಕ್ಷ ಮಂದಿ ಇರ್ತದ. ರಂಗಪಂಚಮಿ ಎಲ್ಲಾ ಮಂದಿ ಉಪವಾಸ ಇರ್ತಾರ. ಸಂಜೆ ಮುಂದೆ ತೇರು ಎಳೆದಿಂದ ಊಟ. ಹಿಂಗೆ ನೋಡು, ಇದು ಹೋಳಿ ಹುಣ್ಣಿಮೆ ವಿಶೇಷವಾದ. ಆಮೇಲೆ ಸಣ್ಣ ಹುಡುಗರಿಗೆ ಸಕ್ರಿ ಸರ ಹಾಕ್ತಾರ ಹೋಳಿ ಹುಣ್ಣಿಮೆ ಒಳಗೆ ಇದ್ರೆ. ಬಣ್ಣ ಅಂತ ಈಗಂತೂ ಗಂಡಸರಿಗಿನ ಹೆಣ್ಮಕ್ಳು ಜಾಸ್ತಿ ಆಡ್ತಾರೆ. ಈಗಂತೂ ಅದು ಅಧ್ವಾನ ಆಗ್ಬಿಟ್ಟದ್ರಿ. ಈಗ ಅದೇ ಡಿಜೆ ಹಚ್ಕೊಂಡು ಸುಮ್ಮನೆ ಒಟ್ಟು ನೀರ ಬಣ್ಣ ಹಾಕೊಂಡ ಡ್ಯಾನ್ಸ್ ಮಾಡೋದನ್ನ ಆಗ್ಯದ್ರಿ. ಅಲ್ಲ, ಈಗ ಕಾಲನಿ ಒಳಗ ಅವಾಗೇನ್ ಮಳಿ ಇರಂಗಿಲ್ಲ, ಖರೆ ಆರ್ಟಿಫಿಷಿಯಲ್ ಕಾರಂಜಿ ಮಾಡಿರ್ತಾರಲ್ಲ, ಎಲ್ಲ ತೊಯ್ಸ್ಕೊಂಡು ಬಣ್ಣ ಆಡೋದು. ಅದೇ ಮಜಾ ಅನಿಸ್ತದ. ಖರೆ ಗಂಡಸರು ಆಡ್ತಾರ, ಹೆಂಗಸರು ಆಡ್ತಾರ. ಈಗ ಮತ್ತೆ ಬ್ಯಾಸಿಗೆ ಟೈಮ್ ಎಲ್ಲಾ ವಯಸ್ಸಿನವ್ರು ಆಡ್ಲಿಕ್ಕೆ. ಮತ್ತೆ ಬ್ಯಾಸಿಗೆ ಟೈಮ್ದಾಗ ಬರುತ್ತಲೆ, ಅದು ತಂಪಾಗುತ್ತಲೆ, ಎಲ್ಲರಿಗೂ ಅದು ಖುಷಿನೂ ಕೊಡ್ತದ್ರಿ. ಖುಷಿ ಕೊಡ್ತದಲ್ಲ, ಅದು ಒಂದಂತೂ. ಇನ್ ಲಾಸ್ಟಿಗೆ ಬಂತ ನೋಡಪ್ಪ, ನಮ್ಮ ಹಿಂದೂಗಳ ವರುಷದ ಹೊಸ ದಿನ ಯುಗಾದಿ. ಯುಗಾದಿ ಬಂತು, ಭಾಳ ಚಂದ ನಮಗಿದ್ರ. ಅಂದ್ರೆ ನಮಗ ಚೈತ್ರ ಮಾಸದ ಒಂದನೇ ಹಬ್ಬ ಯುಗಾದಿ. ಎಲ್ಲ ದೇವರ ಪೂಜೆ, ಆಮೇಲೆ ಇವೆಲ್ಲ ಮನಿ ಒಳಗ ಹಸುಗಳ ಪೂಜೆ,
ಆಮೇಲೆ ಯುಗಾದಿ ಇವೆಲ್ಲ ಮತ್ತೆ ನಾವೆಲ್ಲ ನಿಸರ್ಗನೇ ಒಂದು ಆಚರಿಸುವಂತ ರೈತರ ದೊಡ್ಡ ಹಬ್ಬನು ದೊಡ್ಡ ಹಬ್ಬ ರೀ ಎಲ್ಲಾ ಕಡೆ ಹಸಿರ ಚಿಗುರ ಇವನೇ ನೋಡಿ ಚಂದ ಕಾಣಿಸ್ತಿರ್ತದೆ. ತಮಿಳ್ನಾಡು ಪೊಂಗಲ್ ಅಂತ ಮಾಡ್ತಾರ, ಕೇರಳದವರು ಮಾಡ್ತಾರ. ಅದಕ್ಕೇನು ಯುಗಾದಿ ಹೋಳಿಗೆ ಹಬ್ಬ. ಈಗ ಬೆಂಗಳೂರು ಕಡೆಯವರು ಒಬ್ಬಟ್ಟು ಹಬ್ಬನಂತ ಹೆಸರು. ಅಂತಾರೆ ಅವ್ರಿಗೆ ದೊಡ್ಡ ಹಬ್ಬ ಆಗ್ಬಿಟ್ಟದ ಅವ್ರಿಗೆ. ಹೌದು. ಅವ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಗಲೆಲ್ಲ ಮಾಡಂಗಿಲ್ಲ ಅವ್ರು. ನಾವು ಏನು ಅಮಾಸೆ ಹುಣ್ಣಿಮೆಗೆ ನಮಗೆ ಬೇಡ ಆದ್ರೂ ನಮ್ಮ ಆಳ ಮಕ್ಕಳಿಗೆ ಬೇಕಂತ ಮಾಡ್ತೀವಿ. ಹಳ್ಳ್ಯಾಗ ಹಂಗೆ ಅದ, ಹಳ್ಳ್ಯಾಗ ಹಂಗೆ ಅದ, ಮಾಡೇಬೇಕು ಅದನ್ನಿದ್ರೆ. ಅಲ್ಲಿ ಒಬ್ಬಟ್ಟು ಹಬ್ಬ ಈ ಬೆಂಗಳೂರು ಕಡೆ ಯುಗಾದಿಗಷ್ಟು ಹಾಕಿರ್ತಾರೆ ಅವ್ರ ಬ್ಯಾಳಿ, ಯುಗಾದಿಗೆ ಹಾಕ್ತಾರೆ. ಆಮೇಲೆ ಯುಗಾದಿನೂ ಸಾಡತಿನ ಮುಹೂರ್ತ, ಮತ್ತೆಲ್ಲ ಖರೀದಿ, ಮಾತುಕತೆ, ಜಾಗದ ಖರೀದಿ, ಮನಿ ವಾಸ್ತು ಶಾಂತಿ, ವರ್ಷದ ಹಬ್ಬ, ಮತ್ತು ಪಂಚಾಂಗ ಪಠಣ. ಇಡೀ ವರ್ಷದೆಲ್ಲ ತಿಳ್ಕೊತಾರ, ಸಂಜೆ ಮುಂದೆ ಭವಿಷ್ಯ ತಿಳ್ಕೊತಾರ. ಇಡೀ ವರ್ಷದ ಏನದ ಮಳೆ ಬೆಳೆ ಹಂಗದ, ರಾಶಿ ಗೀಸಿ ಬಗ್ಗೆ, ಆಮೇಲೆ ನಕ್ಷತ್ರಗಳ ಬಗ್ಗೆ ಇದೆಲ್ಲ ತಿಳ್ತಾರೆ. ಮತ್ತು ಗುಡಿಗೆ ಹೋಗ್ತಾರ, ಹೊಸ ಬಟ್ಟೆ ಹಾಕೋತಾರ, ಮತ್ತು ಯುಗಾದಿ ಶುಭಾಶಯ ಒಬ್ರಿಗೊಬ್ರು ಹೇಳ್ತಾರೆ. ಒಟ್ಟೊಳಗೇನು ಹಬ್ಬ ಬಂತು, ಹಬ್ಬ ಅಂದ್ರೆ ಒಂದು ಹಬ್ಬ ಉಳಿಲಿಲ್ಲ, ಎಲ್ಲ ಹಬ್ಬಗಳಾದು. ಈಗ ಈತಕ್ಕೇನು ಹಂಗ ಹೋಗ್ಲ ಏನ್ ಮಾಡ್ತೇವಲ್ಲ ನಿಮ್ ಸಲುವಾಗಿ ಅಂತ ಮಾಡಿ ಇಟ್ಟಿದ್ದವ್ರಿ. ಚುನ್ಮುರಿನೂ ಮಾಡೇನ್ರಿ, ಮತ್ತೊಂದ್ ಸ್ವಲ್ಪ ಇವ್ರು ನೋಡ್ರಿ ಕಾಕ, ನೀವು ಪ್ರತಿ ಸಲ ನಿಮ್ಗೆ ಗಟ್ಟ ಚಾ ಮಾಡ್ಕೊಡ್ತಾರ. ಇವತ್ತು ಹೇಳೇ ನೋಡ್ರಿ ಬಂದ್ ಕೂಡ ನಮ್ಗೊಂದಿಟ್ಟು ಚಾ ಕುಡಿಸಿರೋದ್ ಕಾಕನ್ ಜೋಡಿ ಅಂತ ಕಿಟಪ್ ಮಾಡ ನೆನ್ ಚಾ ಇವತ್ತು ನೋಡ್ರಿ. ಕಿಟಪ್ಪನ್ ಚಾ ಅಂತ ಅಲ್ಲೆಲ್ಲ ಕುಡಿತೀನಿ. ಈತಕ್ ನಾ ಬಂದಾಗ ನೀ ಇರವ ಮಾರಾಳ, ಏನಾರ ಒಂದ್ ಕೆಲಸ ಇಟ್ಕೊಂಡು ಹೋಗಿರ್ತಿ. ಈಗ ಏನ್ ಮಾಡುದ್ರಿ, ಈಗ ಅವು ಸಂಘದ ಕೆಲಸಗಳು ಒಂದ್ ಭಾಳ ಬರತ್ತಾವ್ರಿ ಕಾಕ. ಅವೆಲ್ಲಾ ಹೆಂಗಸೂರದ್ ಬರ್ತಾರೆ, ಮತ್ತೆ ಬಿಟ್ಟು ಕುಂಡ್ರಾಕು ಬರಂಗಿಲ್ರಿ. ಅದ್ರ ಸಲುವಾಗಿ ಅವ ಕೆಲಸಗಳಿಗಂತ ಹೋಗೋದ್ ಆಕೇತ್ರಿ ಕಾಕ. ಕಿಟಪ್ಪ ಬರ್ಲಿ ಕಾಕ ನೀವು ಬರ್ತೀನಿ. ಮತ್ ಬೀಳ್ಬಾರ್ದಲ್ಲ ಮತ್ ಹಾದ್ಯಾಗ ಅವ್ರ ಕಾಳಜಿಯಿಂದ ಹೋಗ್ತೀನಿ. ಆಯ್ತು. ವೆಲ್, ಇದುವರೆಗೂ ಕೇಳಿದಿರಿ ಹಬ್ಬ ಬಂತು ಹಬ್ಬ ಹರಟೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕುರಿತಾಗಿ ನಿಮಗೆ ಏನಾದರೂ ಹೇಳೋದಿದ್ರೆ ನನ್ನ ನಂಬರ್ 7090908908 ಈ ನಂಬರ್ಗೆ ಟೆಕ್ಸ್ಟ್ ಮಾಡಿ ತಿಳಿಸುವುದು ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.